ಎಲ್ರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ. ಆಷಾಢ ಮಾಸದ ಕೊನೆಯ ದಿನ ಇವತ್ತು 24ನೇ ತಾರೀಕು ಗುರುವಾರ. ಅಮಾವಾಸ್ಯೆ ಮಧ್ಯರಾತ್ರಿ 12:49 ಇದೆ. ಆನಂತರ ಪಾಡ್ಯ ಆರಂಭ ಆಗುತ್ತೆ. ಇನ್ನು ಪುನರ್ವಸು ನಕ್ಷತ್ರ ಸಂಜೆ 5:38 ಇದೆ. ಆನಂತರ ಪುಷ್ಯ ನಕ್ಷತ್ರ ಆರಂಭ ಆಗುತ್ತೆ. ಇವತ್ತು ಅಮಾವಾಸ್ಯೆ ಆದ ಕಾರಣ ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲ್ಲ. ಅದೇ ಇವತ್ತು ತುಂಬ ಮುಖ್ಯವಾದಂತಹ ದಿನ. ಇದನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರಿತೀವಿ. ಹಾಗೆಯೇ ನಾಗರ ಅಮಾವಾಸ್ಯೆ ಅಂತ ಕರಿತೀವಿ. ಮುಖ್ಯವಾಗಿ ಜ್ಯೋತಿರ್ಭೀಮೇಶ್ವರ ವ್ರತ. ಇಂದಿನ ಪೂಜೆಯಿಂದ ಒಂದು ಈ ಪತಿಯ ಆಯುಸ್ಸಿಗೆ ಯಾವುದೇ ಧಕ್ಕೆ ಬರಲ್ಲ, ತೊಂದರೆ ಆಗಲ್ಲ ಅಂತಿದೆ. ಆದರೆ ಮತ್ತೊಂದು ಮಜಲಿನಲ್ಲಿ ನೋಡಿದಾಗ ದಂಪತಿಗಳ ನಡುವೆ ಏನಾದರೂ ಮನಸ್ತಾಪಗಳಿದ್ದರೆ ಅದು ಸಹ ಇಂದಿನ ಪೂಜೆಯಿಂದ ನಿವಾರಣೆ ಆಗುತ್ತೆ. ಇದು ಮದುವೆ ಆದವರು ಮಾತ್ರ ಇದನ್ನು ಮಾಡಬೇಕು ಅಂತ ಯಾವುದೇ ನಿಯಮ ಇಲ್ಲ. ವಿವಾಹ ಇಲ್ಲದೇ ಇರೋರು ಸಹ ಈ ಪೂಜೆಯನ್ನು ಮಾಡ್ತಾರೆ. ಒಟ್ಟಾರೆ ಪಾರ್ವತಿ ಮತ್ತು ಪರಮೇಶ್ವರರ ಅನುಗ್ರಹವನ್ನು ಗಳಿಸೋದಕ್ಕೆ ಇದು ಸಹಕಾರಿ ಆಗುತ್ತೆ. ಇನ್ನು ಅಮಾವಾಸ್ಯೆ ಇರುವ ಕಾರಣ ಯಾವುದೇ ಒಂದು ಹೊಸ ಕೆಲಸಗಳನ್ನು ಆರಂಭ ಮಾಡಲ್ಲ. ಆದ ಕಾರಣ ಇಂದಿನ ರಾಹುಕಾಲದ ಬಗ್ಗೆ ಆಗಲಿ ಅಥವಾ ಯಮಗಂಡ ಕಾಲದ ಬಗ್ಗೆ ಆಗಲಿ ಏನು ಹೇಳಕ್ಕೆ ಹೋಗಲ್ಲ. ಮತ್ತೊಂದು ಇಂದಿನ ಅತಿ ಮುಖ್ಯವಾದಂತಹ ವಿಚಾರ ಒಂದಿದೆ. ಬೆಳಗಿನ ವೇಳೆ ಅಂದರೆ ಸುಮಾರು ಒಂದು 10 ರಿಂದ 12 ಈ ವೇಳೆಯಲ್ಲಿ, ಈ ಅವಧಿಯಲ್ಲಿ ಯಾವುದಾದರೂ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬಿಲ್ವಪತ್ರೆಯಿಂದ ಈಶ್ವರನಿಗೆ ಅಷ್ಟೋತ್ತರ ಶತನಾಮಾವಳಿ ಪೂಜೆಯನ್ನು ಮಾಡಿಸ್ಬೇಕು. ಇದರಿಂದ ನಿಮ್ಮ ಕುಟುಂಬಕ್ಕೆ ಯಾವುದಾದರೂ ಈ ದೃಷ್ಟಿ ಅಂಥವೇನಾದರೂ ಇದ್ದರೆ ಅದು ಪರಿಹಾರ ಆಗುತ್ತೆ. ಕೆಲವು ಕುಟುಂಬದಲ್ಲಿ ಎಲ್ಲರೂ ಒಳ್ಳೆಯದೇ ಇರ್ತಾರೆ, ಆದರೆ ಒಬ್ಬರ ಮಾತು ಒಬ್ಬರಿಗಿರಲ್ಲ. ಅಂತಹ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಎರಡನೇದಾಗಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇವತ್ತು ವಿಭೂತಿ ಅಭಿಷೇಕ ಮಾಡಿಸೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ಸುಬ್ರಹ್ಮಣ್ಯೇಶ್ವರನಿಗೆ ಕೆಲವರು ಮಾಡಲ್ಲ ಇದನ್ನು, ಆದರೆ ಪಂಚಾಮೃತವನ್ನು ಅಭಿಷೇಕ ಅಲ್ಲ ನೈವೇದ್ಯವನ್ನಾಗಿ ಮಾಡಿ ಅದನ್ನು ಸ್ವೀಕಾರ ಮಾಡೋದು. ಇದರಿಂದ ಕುಜನಿಂದ ಜನ್ಮಕುಂಡಲಿಯಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಸಹ ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ. ಹಾಗೆಯೇ ಧಾರ್ಮಿಕ ಗ್ರಂಥಗಳಲ್ಲಿ ಸಹ ಇದೆ. ಇನ್ನು ಎಲ್ರಿಗೂ ಒಳ್ಳೆಯದಾಗುತ್ತೆ. ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡಿದರೆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಿ ಸಹಾಯ ಮಾಡೇ ಮಾಡ್ತಾನೆ. ನಮಸ್ಕಾರ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತೆ. ಕೆಲವೊಮ್ಮೆ ಆ ಕೆಲಸ ಕಾರ್ಯಗಳು ಇವತ್ತು ಪೂರ್ಣಗೊಳ್ಳದಿರಾನು ಹೋಗ್ಬೋದು. ಆದ್ದರಿಂದ ಆರಂಭದಲ್ಲೇ ಎಚ್ಚರಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸಿ, ಯಾವುದೇ ಒಂದು ತೊಂದರೆ ಉಂಟಾಗಲ್ಲ. ಇನ್ನು ಯುವಕ ಯುವತಿಯರಿಗೆ ಸುಮಾರು 24 ರಿಂದ 28 ಈ ವಯಸ್ಸಿನ ಅಂತರದಲ್ಲಿರೋ ಮಧ್ಯದಲ್ಲಿರೋ ಯುವಕ ಯುವತಿಯರಿಗೆ ದೂರದ ಊರಿನಲ್ಲಿ ಒಳ್ಳೆಯ ಉದ್ಯೋಗ ಲಭಿಸುವ ಎಲ್ಲ ಸಾಧ್ಯತೆಗಳಿದೆ. ನಿಮ್ಮ ಜೇಬು ತುಂಬ ದುಡ್ಡಿರುತ್ತೆ, ಮನೆ ತುಂಬ ಅಡುಗೆ ಮಾಡಿಟ್ಟಿರ್ತಾರೆ ಹಬ್ಬ ಅಂತ. ನಿಮಗೆ ಆಚೆ ಕಡೆನೂ ತಿನ್ನೋಕ್ಕಾಗಲ್ಲ, ಮನೆಯೂ ತಿನ್ನೋಕ್ಕಾಗಲ್ಲ. ಇವತ್ತು ಕಾರಣ ಏನಪ್ಪ ಅಂದರೆ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗುತ್ತೆ. ಅದು ಅಜೀರ್ಣ ಆಗ್ಬೋದು, ಹೊಟ್ಟೆ ನೋವು ಆಗ್ಬೋದು, ಏನಾದರೂ ಒಂದು ತೊಂದರೆ ಉಂಟಾಗುತ್ತೆ. ಆದ್ದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ತಗೊಂಬೋದು, ತುಂಬ ಒಳ್ಳೆಯದು. ನಿಮ್ಮ ತಂದೆಯವರು ಅಥವಾ ಕುಟುಂಬದ ಹಿರಿಯ ಪುರುಷ ಸದಸ್ಯರು ಅವರಿಗೆ ಇದ್ದ ಕೆಲವೊಂದು ಸಮಸ್ಯೆಗಳು ಸುಲಭವಾಗಿ ನಿವಾರಣೆ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ನಿರೀಕ್ಷೆಯಂತೆ ಉತ್ತಮ ಲಾಭವನ್ನು ಗಳಿಸ್ತೀರಿ, ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ನಿಮ್ಮ ಮಕ್ಕಳು, ಮುಖ್ಯವಾಗಿ ನಿಮ್ಮ ಮಗ
ನಿಮ್ಮ ತಂದೆಯವರ ಕೆಲಸ ಕಾರ್ಯಗಳಲ್ಲಿ ಸಹಕಾರ ನೀಡ್ತಾನೆ. ಇದರಿಂದ ಇಷ್ಟ ಇಲ್ಲದೆ ಹೋದರೂ ಕೂಡ ಮನೆತನಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗವನ್ನು ಅವನು ಮುಂದುವರಿಸ್ಕೊಂಡು ಹೋಗ್ತಾನೆ, ಅಥವಾ ಮನೆತನಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಇದರಿಂದ ನಿಮಗೆ ಒಂದು ಜವಾಬ್ದಾರಿ ಸಹ ಕಮ್ಮಿ ಆಗುತ್ತೆ. ಆಗಲೇ ಹೇಳ್ತೀನಿ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ವಿದ್ಯಾರ್ಥಿಗಳು ಇವತ್ತು ಯಾವುದೇ ವಿಚಾರದಲ್ಲಿಯೂ ಹೆಚ್ಚಿನ ಆಸಕ್ತಿಯನ್ನು ತೋರಲ್ಲ. ಸ್ವಲ್ಪ ಆತುರದ ಮನೋಭಾವನೆಯಲ್ಲಿ ಇರ್ತಾರೆ, ಏನೋ ಒಂದು ಹೊಸ ನಿರೀಕ್ಷೆಯಲ್ಲಿ ಇರ್ತಾರೆ ಅವರು. ವೃಷಭ ರಾಶಿಯವರು ಮಕ್ಕಳ ವಿಚಾರದಲ್ಲಿ, ಅದರಲ್ಲೂ ಗಂಡು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುವಂತಹ ಸಾಧ್ಯತೆಗಳಿದೆ. ಇನ್ನು ಎಳೆ ಮಕ್ಕಳಿದ್ದರೆ ಅವರ ತಲೆಗೆ ಪೆಟ್ಟು ಬಿದ್ದು ಗಾಯವಾಗುವ ಸಾಧ್ಯತೆಗಳಿವೆ. ಎಚ್ಚರಿಕೆ ಇರಬೇಕು. ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಯಾವುದೇ ಸಮಸ್ಯೆಗಳು ಇವತ್ತೇನಪ್ಪ ಅಂದರೆ ನಿಮಗೆ ಸಮಸ್ಯೆಗಳು ಎದುರಾಗುತ್ತೆ, ಅದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಆದರೆ ಒಂದು ವಿಶೇಷವಾದ ವಿಚಾರ, ಸಮಸ್ಯೆಗೆ ತಕ್ಕಂತಹ ಪರಿಹಾರ ಆ ತಕ್ಷಣವೇ ಸಿಗುತ್ತೆ. ಆದ್ದರಿಂದ ನಿಮ್ಮ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ನೆಲೆಸಿರುತ್ತೆ, ಅದರಲ್ಲಿ ಯಾವುದೇ ಒಂದು ಸಂದೇಹ ಬೇಡ. ಇನ್ನು ಹಣಕಾಸಿನ ವಿಚಾರದಲ್ಲಿ ನಿಮ್ಮ ನಿರೀಕ್ಷೆ ಏನೋ ಇರುತ್ತೆ ಆದಾಯದ ಬಗ್ಗೆ, ಆದರೆ ನಿಮ್ಮ ನಿರೀಕ್ಷೆಯಷ್ಟು ಹಣ ನಿಮಗೆ ಸಿಗಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಹಣದ ತೊಂದರೆ ಉಂಟಾಗಲ್ಲ ಅಥವಾ ಹಣದ ಕೊರತೆ ಉಂಟಾಗಲ್ಲ. ಇನ್ನು ಹೊಸ ಸಾಕು ಪ್ರಾಣಿಗಳನ್ನು ಒಂದು ಮನೆಗೆ ತರೋ ಒಂದು ಯೋಚನೆ ಇರುತ್ತೆ, ಅದರಲ್ಲಿ ಸಫಲತೆಯನ್ನು ಸಹ ಕಾಣ್ತೀರಿ. ನಿಮಗೆ ಇಷ್ಟವಾದಂತಹ ಸ್ಥಳಕ್ಕೆ, ಅದು ಧಾರ್ಮಿಕ ಕೇಂದ್ರ ಇರ್ಬೋದು, ಯಾತ್ರಾ ಸ್ಥಳ ಆಗಿರ್ಬೋದು, ಅಥವಾ ಯಾವುದೋ ಒಂದು ಊರಿರ್ಬೋದು, ಅಲ್ಲಿಗೆ ಕುಟುಂಬ ಸಮೇತರಾಗಿ ಇವತ್ತು ಹೋಗುವಂತಹ ಸಾಧ್ಯತೆಗಳಿವೆ. ನಿಮ್ಮ ತಂದೆಯವರು ಉದ್ಯೋಗದಲ್ಲಿ ಇದ್ದರೆ ಮಾತ್ರ ಸ್ವಲ್ಪ ಕಷ್ಟ ನಷ್ಟಗಳನ್ನು ಎದುರಿಸಬೇಕಾಗತ್ತೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಭೂ ಸಂಬಂಧಿತ ವ್ಯಾಪಾರ ವ್ಯವಹಾರದಲ್ಲಿ ಲಾಭವಿದೆ. ಇನ್ನು ನಿಮ್ಮ ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಹಣದ ಅವಶ್ಯಕತೆ ಬರುತ್ತೆ, ಆದರೆ ಯಾವುದೇ ರೀತಿ ತೊಂದರೆ ಇಲ್ಲ. ನಿಮ್ಮ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನೀವು ನಿರ್ವಹಿಸ್ತೀರಿ, ಇದು ಕಂಡು ಬರ್ತಿದೆ. ಆರೋಗ್ಯದಲ್ಲಿ ಎಚ್ಚರಿಕೆ ಇರಲಿ, ತೊಂದರೆ ಆಗಲ್ಲ. ಹಣದ ವಿಚಾರದಲ್ಲೂ ಅಷ್ಟೇ ಕಡಿಮೆ ಆದಾಯ ಇರೋದ್ರಿಂದ ಖರ್ಚು ವೆಚ್ಚಗಳ ಮೇಲೆ ಇತಿಮಿತಿ ಇರಲಿ, ಖರ್ಚು ವೆಚ್ಚಗಳಲ್ಲಿ ಅದು ಮುಖ್ಯ ಆಗುತ್ತೆ. ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಬೇಡ, ಉತ್ತಮ ರೀತಿಯಲ್ಲಿ ತಮ್ಮ ಕರ್ತವ್ಯದಲ್ಲಿ ಪಾಲ್ಗೊಳ್ತಾರೆ. ಮಿಥುನ ರಾಶಿಯವರು ಇವತ್ತು ಕುಟುಂಬದ ಹಿರಿಯರ ವಿಚಾರದಲ್ಲಿ ಹೆಚ್ಚಿನ ಗೌರವ ಮತ್ತು ಅವರ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ಈ ಕರ್ತವ್ಯ ಅಂತ ಪಾಲಿಸ್ತಾರೆ. ಆದ್ದರಿಂದ ಕುಟುಂಬದಲ್ಲಿ ಇವತ್ತು ಸಂತೋಷದ ವಾತಾವರಣ ಇರುತ್ತೆ. ಕುಟುಂಬದಲ್ಲಿ ಹಿರಿಯವರು, ದೊಡ್ಡ ವಯಸ್ಸಿನಲ್ಲಿ ಯಾರು ದೊಡ್ಡವರು ಇರ್ತಾರೆ ಅವರು ಸಂತೋಷವಾಗಿದ್ದರೆ ಎಲ್ಲರೂ ಖುಷಿ ಇರ್ತಾರೆ, ಅದು ಸಾಧ್ಯ ಆಗುತ್ತೆ. ಮನೆತನದ ಆಸ್ತಿ ಅಥವಾ ಹಣದ ವಿಚಾರದಲ್ಲಿ ಇದ್ದ ವಾದ ವಿವಾದಗಳು ದೂರವಾಗುತ್ತೆ. ಧಾರ್ಮಿಕ ಕಾರ್ಯವೊಂದನ್ನು ಮಾಡ್ತೀರಿ. ಇವತ್ತು ಅಮಾವಾಸ್ಯೆ ಆದರೂ ಕೂಡ ಧಾರ್ಮಿಕ ಕಾರ್ಯಗಳನ್ನು ಮಾಡೋದಕ್ಕೆ ಏನೂ ತೊಂದರೆ ಏನಿಲ್ಲ, ಮಾಡ್ತೀರಿ. ಆನಂತರ ಮತ್ತೊಂದು, ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ದಿಢೀರ್ ಸುಧಾರಣೆ ಕಂಡುಬರುತ್ತೆ. ಏನಾದರೂ ತೊಂದರೆ ಇದ್ದರೆ ಹಣಕಾಸಿನ ವಿಚಾರದಲ್ಲಿ ಏನು ತೊಂದರೆ ಇಲ್ಲ, ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಆದಾಯ ಇರುತ್ತೆ. ಇವತ್ತು ಧ್ಯಾನ, ಧರ್ಮ ಮುಂತಾದವುಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಕೊಡ್ತೀವಿ. ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರು ಧ್ಯಾನ ಮಾಡೋದು, ಆಮೇಲೆ ಧಾರ್ಮಿಕ ಕೆಲಸಗಳನ್ನು ಮಾಡೋದು, ಧರ್ಮ ಕಾರ್ಯಗಳನ್ನು ಮಾಡೋದು. ಯಾರಿಗೋ ಲಕ್ಷಾಂತರ ರೂಪಾಯಿ ಕೊಟ್ಟರು ಮನೆ ಕೊಡಿಸೋಕ್ಕಾಗಲ್ಲ, ಆದರೆ ಯಾರಿಗಾರು ಒಬ್ಬರಿಗೆ ಊಟ ಕೊಡಿಸೋದು, ಇಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಒಂದು ನಿಮಗೆ ನೀವೇ ಸಂತೋಷ ಪಡ್ತೀರಿ. ನಿಮ್ಮ ಧಾರ್ಮಿಕ ಗುರುಗಳನ್ನು ಭೇಟಿ ಮಾಡುವ ಒಂದು ಸಂದರ್ಭ ಎದುರಾಗುತ್ತೆ. ಆನಂತರ ಮುಖ್ಯವಾದ ವಿಚಾರ, ವಂಶಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ನಿರ್ಣಯವನ್ನು ನಿಮ್ಮ ಪಾಲಿಗೆ ಸಿಗುತ್ತೆ. ಹಾಗೆ ನಿಮ್ಮ ಕರ್ತವ್ಯ ಸಹ ಅದನ್ನು ಪಾಲಿಸೋದು
ಆಗುತ್ತೆ. ನಿಮ್ಮ ತಂದೆಯವರ ಸ್ಥಾನಮಾನದಲ್ಲಿ ಯಾವುದೇ ತೊಂದರೆ ಇಲ್ಲ. ಕೇವಲ ಕುಟುಂಬ ಅಲ್ದಿರ ನಿಮಗೆ ಸಮಾಜದಲ್ಲಿ ಸಹ ಒಳ್ಳೆಯ ಸ್ಥಾನಮಾನ ಜಯಪ್ರಿಯತೆ ಸಿಗುತ್ತೆ. ಹಣದ ತೊಂದರೆ ಇರಲ್ಲ. ವಿದ್ಯಾರ್ಥಿಗಳು ತಮ್ಮ ಕರ್ತವ್ಯವನ್ನು ಅರಿತುಕೊಂಡು ಮುಂದುವರಿತಾರೆ. ಕಟಕ ರಾಶಿಯವರು ಮುಖ್ಯವಾಗಿ ವಿದ್ಯಾರ್ಥಿಗಳು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕ್ತಾರೆ. ಹಾಗೆ ಅದರಲ್ಲಿ ಯಶಸ್ಸನ್ನು ಸಹ ಗಳಿಸ್ತಾರೆ. ಇನ್ನು ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ಆಸಕ್ತಿ ಇದ್ದವ್ರಿಗೆ ಒಳ್ಳೆಯ ಅವಕಾಶ ಸಿಗುತ್ತೆ. ವಿದೇಶಕ್ಕೆ ಸಹ ತೆರಳೋ ಒಂದು ಸಾಧ್ಯತೆಗಳಿವೆ. ಮುಖ್ಯವಾಗಿ ಏನಪ್ಪ ಅಂದರೆ ಆತುರದ ಬುದ್ಧಿಯಿಂದ ಹೊರಬಂದು ಸಿಗುವ ಒಂದು ಈ ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೋಬೇಕು, ಅದು ಮುಖ್ಯ ಆಗುತ್ತೆ. ಇನ್ನು ಬುದ್ಧಿವಂತಿಕೆಯಿಂದ ನಿಮಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ನೀವು ಸಂಪಾದಿಸಬಲ್ಲಿರಿ. ಆ ಕಾರಣ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇರಲ್ಲ. ಸಮಾಜದ ಗಣ್ಯ ವ್ಯಕ್ತಿಗಳ ಭೇಟಿ ಮಾಡ್ತೀರಿ. ಅವರಿಂದ ನಿಮಗೆ ಸಾಕಷ್ಟು ಅನುಕೂಲತೆ ಕಂಡು ಬರುತ್ತೆ. ಒಟ್ಟಾರೆ ಇವತ್ತು ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ. ನೀವು ಮಾಡೋ ಕೆಲಸಗಳಿಂದ ಕೇವಲ ನಿಮಗೆ ಮಾತ್ರ ಅಲ್ಲ, ಕೇವಲ ನಿಮ್ಮ ಕುಟುಂಬ ವರ್ಗಕ್ಕೆ ಮಾತ್ರವಲ್ಲ, ಬೇರೆಯವರಿಗೂ ಸಹ ಸಹಾಯ ಆಗುತ್ತೆ. ಇನ್ನು ಬಂಧು ಬಳಗದವರು ಅವರೆಷ್ಟೇ ಒಂದು ಈ ತಪ್ಪು ದಾರಿಯಲ್ಲಿ ನಡೆದ್ರು, ತಪ್ಪು ನಡವಳಿಕೆ ತೋರಿದ್ರು, ಅದನ್ನು ಏನು ಮಾಡ್ತೀರಿ, ನೀವು ಮನ್ನಿಸ್ಬಿಟ್ಟು ಅವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಬಾಳ್ತೀರಿ. ಆಮೇಲೆ ಅವರು ಸಹ ನಿಮ್ಮ ದಾರಿಗೆ ಬರ್ತಾರೆ. ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಹಳೆಯ ಮನೆಯನ್ನು ನವೀಕರಿಸುವ ಯೋಜನೆಗೆ ಕೈ ಹಾಕ್ತೀರಿ. ದೇವಾಲಯಗಳ ಪುನರುಜ್ಜೀವನ ಮಾಡುವಂತಹ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಒಟ್ಟಾರೆ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡ್ತೀರಿ. ನಿಮಗಿಷ್ಟ ಇರಲಿ ಬಿಡಲಿ, ನೀವು ಸಂಚಾರ ಮಾಡಬೇಕಾಗತ್ತೆ. ನಿಮ್ಮ ಉದ್ಯೋಗ ನಿಮಿತ್ತ ಆಗ್ಬೋದು, ಕುಟುಂಬದ ವಿಚಾರಕ್ಕಾಗ್ಬೋದು, ಸಂಚಾರ ಮಾಡಬೇಕಾಗತ್ತೆ. ಆದರೆ ಅದನ್ನು ನಿಮಗೆ ಅನುಕೂಲತೆ ಇದೆ. ಹಣದ ತೊಂದರೆ ಇಲ್ಲ. ಆರೋಗ್ಯದಲ್ಲಿ ದೊಡ್ಡ ಪ್ರಮಾಣದ ತೊಂದರೆಗಳು ಬರಲ್ಲ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ. ಸಿಂಹರಾಶಿಯವರು ಇವತ್ತೇನು ಮಾಡ್ತಾರೆ, ತಮ್ಮಲ್ಲಿದ್ದ ಆ ಒಂದು ಹಠದ ಗುಣವನ್ನು ಕಮ್ಮಿ ಮಾಡ್ಕೋತಾರೆ. ಏನು ಮಾಡ್ತಾರೆ, ಪ್ರತಿಯೊಬ್ಬರು ಕುಟುಂಬದ ಸದಸ್ಯರಿರ್ಬೋದು ಅಥವಾ ನೆರೆಹೊರೆಯ ಜನ ಇರ್ಬೋದು, ಇವರಿವತ್ತು ಅವರು ಯಾವುದೇ ಒಂದು ರೀತಿಯ ಮಾತನ್ನು ಹೇಳಿದರೂ ಕೂಡ ಅದನ್ನು ಪಾಲಿಸ್ತಾರೋ ಇಲ್ವೋ ಅದನ್ನು ಕೇಳ್ತಾರೆ. ಕೇಳೋ ಒಂದು ಬುದ್ಧಿಯನ್ನು ತೋರಿಸ್ತಾರೆ. ಇದರಿಂದ ಇವರಿಗೆ ಹೊಸ ರೀತಿಯ ಅನುಭವವಾಗುತ್ತೆ, ಹೊಸ ರೀತಿಯ ಅವಕಾಶಗಳು ಸಿಗುತ್ತೆ. ಅದನ್ನು ಸದ್ಬಳಕೆ ಮಾಡ್ಕೋತಾರೆ. ಪ್ರತಿಯೊಂದು ಆರಂಭಿಸಿದ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿಯೂ ಸುಲಭವಾಗಿ ಯಶಸ್ಸನ್ನು ಗಳಿಸ್ತಾರೆ. ಇನ್ನು ನಿಮಗೆ ಮನಸ್ಸಿರಲ್ಲ, ಒತ್ತಾಯಕ್ಕೆ ಮಣಿದು ನಿಮ್ಮ ಮಕ್ಕಳಿಗೆ ಹೊಸ ವಾಹನವನ್ನು ಕೊಡಿಸ್ತೀರಿ. ಹಣಕಾಸಿಗೆ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಆದರೆ ಹಣಕಾಸನ್ನು ಯಾವ ರೀತಿ ಬಳಸಬೇಕು, ಅದನ್ನು ಹೇಗೆ ಬಳಕೆ ಮಾಡಬೇಕು ಅಂತ ಗೊತ್ತಿಲ್ಲ. ಆದ್ದರಿಂದ ಅನಿರೀಕ್ಷಿತ ಅಥವಾ ಅನಾವಶ್ಯಕ ಖರ್ಚು ವೆಚ್ಚಗಳಿಗೆ ಒಳಗಾಗ್ತೀರಿ. ಹೆಚ್ಚಿನ ಮಟ್ಟದ ಜ್ವರ ಬರುವ ಸಾಧ್ಯತೆ ಇದೆ, ಎಚ್ಚರಿಕೆ ಇರಲಿ. ಆ ನಂತರ ನಿಮ್ಮದು ಸ್ವಂತ ವೆಹಿಕಲ್ ಇರುತ್ತೆ, ಉಪಯೋಗಿಸೋಕ್ಕಾಗಲ್ಲ. ನಿಮ್ಮ ಜೋಬ್ ತುಂಬ ದುಡ್ಡಿರುತ್ತೆ, ಉಪಯೋಗಿಸೋಕ್ಕಾಗಲ್ಲ. ಆ ರೀತಿ ನೀವು ಅವಶ್ಯಕತೆ ಇಲ್ಲದೆ ಹೋದರೂ ಕೂಡ ನೀವು ಬೇರೆಯವರನ್ನು ಇವತ್ತು ಅವಲಂಬಿಸಬೇಕಾಗತ್ತೆ. ನಿಮಗೆ ಕುಟುಂಬದ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿನ ಹಣಕಾಸಿನ ಜವಾಬ್ದಾರಿ ಸಿಗುತ್ತೆ. ನಿಮ್ಮ ತಂದೆಯವರು ಸಮಯ ಸಂದರ್ಭಕ್ಕೆ ಹೊಂದಿಕೊಂಡು ತಮ್ಮ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಕಾರಣ ಕೇವಲ ಅವರಿಗೆ ಮಾತ್ರ ಅಲ್ಲ, ಕುಟುಂಬದ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಹಣಕಾಸಿನ ತೊಂದರೆ ಇಲ್ಲ, ಆಗಲೇ ಹೇಳಿದ್ದೀನಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ, ಅದು ಬಿಟ್ಟು ಬೇರೆ ಏನು ತೊಂದರೆ ಇಲ್ಲ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿದವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡುಬರುತ್ತೆ, ಆದ್ದರಿಂದ ಎಚ್ಚರಿಕೆ ಇರಲಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ.
ಉತ್ತಮ ಆದಾಯ ಇರುತ್ತೆ. ಉದ್ಯೋಗದಲ್ಲಿದ್ದವ್ರಿಗೂ ಅನಿರೀಕ್ಷಿತ ಧನಲಾಭ ಇದೆ. ಇನ್ನು ಸ್ವಂತ ವ್ಯಾಪಾರ ವ್ಯವಹಾರ ಮಾಡೋರು ಬುದ್ಧಿವಂತಿಕೆಯಿಂದ ತೀರ್ಮಾನಗಳನ್ನು ಕೈಗೊಂಡ್ರೆ ಅವರಿಗೂ ಸಹ ಉತ್ತಮ ಆದಾಯ ಇರುತ್ತೆ. ಆದರೆ ಏನಪ್ಪ ಮಾಡ್ತೀರಿ ಅಂದರೆ ಅನಾವಶ್ಯಕವಾಗಿ ಖರ್ಚು ಮಾಡ್ತೀರಿ. ನಿಮಗೆ ಗೊತ್ತಿರುತ್ತೆ ಯಾವುದೋ ಒಂದು ಖರ್ಚು ಅದರಿಂದ ಏನೂ ಉಪಯೋಗ ಇಲ್ಲ ಅಂತ, ಆದರೂ ಖರ್ಚು ಮಾಡ್ತೀರಿ. ಅದರಿಂದ ಅದ್ರ ಬಗ್ಗೆ ಎಚ್ಚರಿಕೆ ತಗೊಳ್ಳಿ. ಇನ್ನು ಈ ನಿಮ್ಮ ಮನೆಯಲ್ಲಿ ಸಾಕಿರುವ ಸಾಕು ಪ್ರಾಣಿಗಳಿಗೆ ಅನಾರೋಗ್ಯ ಉಂಟಾಗಿ ಅದಕ್ಕೆ ಹಣವನ್ನು ಖರ್ಚು ಮಾಡ್ತೀರಿ. ವಿದೇಶಕ್ಕೆ ತೆರಳುವ ಸಾಧ್ಯತೆಗಳಿವೆ. ಇಲ್ಲವಾದರೆ ದೂರದ ಊರಿಗೆ ತೆರಳುವ ಸಾಧ್ಯತೆಗಳಿವೆ. ಉದ್ಯೋಗ ನಿಮಿತ್ತ, ಉದ್ಯೋಗದ ಸಲುವಾಗಿ ಇದರಿಂದ ನಿಮಗೆ ಅನುಕೂಲತೆ ಇದೆ. ಏನೇ ಒಂದು ತೊಂದರೆ ತಾಪತ್ರಯಗಳು ಎದುರಾದರೂ ಕೂಡ ಬುದ್ಧಿವಂತಿಕೆಯ ಮಾತುಕತೆಯಿಂದ ನೀವು ಆರಾಮಾಗಿರ್ತೀರಿ. ಮಾತಿನಿಂದ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸ್ತೀರಿ. ನಿಮ್ಮ ತಂದೆಯವರಿಗೆ ಉದ್ಯೋಗ ಮತ್ತು ನಿಮ್ಮ ವಂಶದಲ್ಲಿ ಅಂದರೆ ಮನೆತನದಲ್ಲಿ ಉನ್ನತ ಮಟ್ಟದ ಗೌರವ ಕಂಡುಬರುತ್ತೆ. ಹಾಗೆ ಅವರ ಜವಾಬ್ದಾರಿ ಸಹ ಹೆಚ್ಚುತ್ತೆ. ಅವರ ಅನೇಕ ದೇವರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಸಾಧ್ಯವಾದಷ್ಟು ತೆಗೆದುಕೊಂಡ ತೀರ್ಮಾನಗಳನ್ನು ಹಠದಿಂದನೂ ಸರಿ ಮಾಡಿ ಮುಗಿಸೋದು ಒಳ್ಳೆಯದು. ತೆಗೆದುಕೊಂಡ ತೀರ್ಮಾನವನ್ನು ಬದಲಾಯಿಸೋದಕ್ಕೆ ಹೋಗಬೇಡಿ, ಇದು ಮುಖ್ಯ. ಹಣಕಾಸಿನ ತೊಂದರೆ ಇಲ್ಲ. ವಿದ್ಯಾರ್ಥಿಗಳು ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ಗಳಿಸ್ತಾರೆ. ಆದರೆ ತುಂಬ ನಿಧಾನಗತಿಯ ಅಭಿವೃದ್ಧಿ ಅಂತ ಕಂಡುಬರುತ್ತೆ. ತುಲಾ ರಾಶಿಯವರಿಗೆ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಬೆಳವಣಿಗೆಗಳು ಕಂಡುಬರುತ್ತೆ. ಅಂದರೆ ಅವರು ಅಂದ್ಕೊಂಡಿರಲ್ಲ ಅಷ್ಟು ಬೇಗ ಅವರಿಗೆ ಉನ್ನತ ಅಧಿಕಾರ ಸಿಗುತ್ತೆ. ಆ ಉನ್ನತ ಅಧಿಕಾರ ಸಿಕ್ಕರೂ ಕೂಡ ಇವರು ಅದನ್ನು ತೋರ್ಪಡಿಸ್ಕೊಳ್ಳದೆ ಬೇರೆಯವರ ಮೇಲೆ ತಮ್ಮ ಪ್ರಭಾವವನ್ನು ಬೀರದೆ ಸೋದರತೆಯ ಒಂದು ಪ್ರತೀಕವಾಗಿ ಬಾಳ್ತಾರೆ. ತಮ್ಮ ಸಹೋದ್ಯೋಗಿಗಳೊಂದಿಗೆ ತುಂಬ ಪ್ರೀತಿ ವಿಶ್ವಾಸದಿಂದ ಬಾಳ್ತಾರೆ. ಇದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ನಿರೀಕ್ಷಿಸಿದ ಮಟ್ಟಕ್ಕೂ ಮೀರಿದ ಯಶಸ್ಸನ್ನು ಇವರು ಕಾಣ್ತಾರೆ. ಇವರ ಆದಾಯದಲ್ಲಿ ಸಹ ಅನಿರೀಕ್ಷಿತ ಬೆಳವಣಿಗೆ ಇದೆ. ಅನಿರೀಕ್ಷಿತ ಧನಲಾಭ ಇದೆ. ಆದರೆ ಇವರ ತಾಯಿಗೆ ಸ್ವಲ್ಪ ಅನಾರೋಗ್ಯ ಉಂಟಾಗ್ಬೋದು. ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇವರು ಶುಚಿಯ ಬಗ್ಗೆ ಗಮನ ಕೊಡಲ್ಲ. ರುಚಿಕರವಾದ ಭೋಜನವನ್ನು ಸೇವಿಸ್ತಾರೆ. ಆದ್ದರಿಂದ ಅಜೀರ್ಣದ ತೊಂದರೆ ಬರುತ್ತೆ. ಅಜೀರ್ಣತೆಯಿಂದ ಬಳಲ್ತಾರೆ. ಆದ್ದರಿಂದ ಆಹಾರ ಸೇವನೆಯ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರೋದು ಒಳ್ಳೆಯದು. ತುಂಬ ದಿನದಿಂದ ಒಂದು ರೀತಿ ಕನಸನ್ನು ಕಾಣುತ್ತಿದ್ದ ವಾಹನವನ್ನು ಇವತ್ತು ಕೊಳ್ತೀರಿ, ಅದು ಕಾಣಿಸ್ತಾ ಇದೆ. ಆದರೆ ಏನಪ್ಪ ಅಂದರೆ ನಿಮ್ಮ ಒಂದು ಡ್ರಾಬ್ಯಾಕು ಚಂಚಲ ಸ್ವಭಾವ. ಒಮ್ಮೆ ತೆಗೆದುಕೊಂಡ ತೀರ್ಮಾನವನ್ನು ಕೊನೆಯವರೆಗೂ ಸಾಧಿಸಬೇಕು. ಅದೇನು ಮಾಡ್ತೀರಿ, ಸಮಯ ಸಂದರ್ಭವನ್ನು ನೋಡಿಕೊಂಡು ಅದಕ್ಕೆ ಅನುಕೂಲ ಆಗೋ ಥರ ನಿಮ್ಮ ಅತಿ ಮುಖ್ಯವಾದಂತಹ ತೀರ್ಮಾನಗಳನ್ನು ಬದಲಾಯಿಸ್ತೀರಿ. ಇದು ಮಾತ್ರ ಮಾಡಬೇಡಿ. ನಿಮ್ಮ ತಾಯಿಯವರಿಗೆ ಕುಟುಂಬದಲ್ಲಿ ವಿಶೇಷವಂತ ಗೌರವ ಸಿಗುತ್ತೆ. ಮನೆತನದಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಸ್ವಲ್ಪ ಎಚ್ಚರಿಕೆಯಿಂದ ತಮ್ಮ ಗುರಿ ಸಾಧಿಸಲು ಮುಂದಾಗಬೇಕು. ಇದು ಬಲು ಮುಖ್ಯ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವ ಈ ಮುಖ್ಯವಾಗಿ ಸ್ತ್ರೀಯರಿಗೆ, ಲೇಡೀಸ್ಗೆ ತುಂಬ ಒಳ್ಳೆಯ ದಿನ. ಅವರ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಸುಲಭವಾಗಿ ನೆರವೇರುತ್ತೆ. ಮುಖ್ಯವಾಗಿ ಚರ್ಮಕ್ಕೆ ಸಂಬಂಧಪಟ್ಟ ದೋಷದಿಂದ ಇವತ್ತು ಅವರು ಮುಕ್ತರಾಗ್ತಾರೆ. ಅಂದರೆ ಒಂದೇ ಸಲ ಮೇಲಾಗ್ಬಿಡುತ್ತೆ ಅಂತಲ್ಲ, ಅದು ಮ್ಯಾಜಿಕ್ ಅಲ್ಲ. ಏನಪ್ಪ ಅಂದರೆ ಒಳ್ಳೆಯ ಒಂದು ಈ ಟ್ರೀಟ್ಮೆಂಟ್ ಸಿಗುತ್ತೆ. ಯಾರನ್ನೋ ಮೀಟ್ ಮಾಡ್ತಾರೆ, ಅನುಕೂಲ ಆಗುತ್ತೆ. ಇನ್ನು ಮತ್ತೊಂದು ದೊಡ್ಡ ವಾಹನ ಅಂದರೆ ಕಾರು, ಅದನ್ನು ತಗೊಂಬೋ ಒಂದು ಸಾಧ್ಯತೆ ಇದೆ. ಇವತ್ತೇ ತಗೋತೀರಿ ಅಂತಲ್ಲ, ಅದರ ಬಗ್ಗೆ ಒಂದು ಫೈನಲ್ ಡಿಸಿಷನ್ ತಗೋತೀರಿ. ಅದು ತುಂಬ ಕಷ್ಟಪಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೀರಿ.
ಯಾರ ಒಂದು ಸಹಾಯನೂ ಬೇಕಿಲ್ಲ ನಿಮಗೆ. ಹಾಗೆಯೇ ಯಾರ ಸಹಾಯವನ್ನು ಕೇಳೋದು ಇಲ್ಲ. ನಿಮಗೆ ಸ್ವಲ್ಪ ಹಠದ ಬುದ್ಧಿ ಇರುತ್ತೆ. ಎಂತಹ ಹಠದ ಬುದ್ಧಿ ಅಂದರೆ, ನಾನೇ ಮಾಡಬೇಕು, ನಾನೊಬ್ಬನೇ ಮಾಡಬೇಕು, ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಅದರ ಸಂಪೂರ್ಣ ಒಂದು ಹೆಸರು ನನಗೇ ಬರಬೇಕು ಅನ್ನೋ ಭಾವನೆ ಇರುತ್ತೆ. ಆದ್ದರಿಂದ ಬೇರೆಯವರ ಸಹಾಯ ಸಹಕಾರ ದೊರಕದೇ ಇರೋ ಕಾರಣ ಅತಿ ಶ್ರಮದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ತೀರಿ. ಮನಸ್ಸಿನಲ್ಲಿ ಯಾವುದೋ ಒಂದು ಚಿಂತೆ ಇರುತ್ತೆ, ಎಲ್ಲ ರೀತಿಯ ಅನುಕೂಲ ಇರುತ್ತೆ, ಚಿಂತೆ ಮಾತ್ರ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ದೋಷ ಇಲ್ಲ, ತೊಂದರೆ ಇರಲ್ಲ. ಆದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆರಂಭದಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಬರ್ಬೋದು. ಆತ್ಮಸ್ಥೈರ್ಯ ತುಂಬ ಮುಖ್ಯ. ಆತ್ಮಸ್ಥೈರ್ಯದಿಂದ ನಡ್ಕೊಳ್ಳಿ, ಯಾವುದೇ ರೀತಿಯ ತೊಂದರೆ ಕಂಡು ಬರಲ್ಲ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳು ಬೇರೆಯವರ ಒಂದು ಬುದ್ಧಿವಾದ ಕೇಳಿದಿರ ತಾವೇ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ದೊಡ್ಡ ಸಾಧನೆಯೊಂದನ್ನು ಮಾಡ್ತಾರೆ. ಇದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಧನುರಾಶಿಯವರು ಇವತ್ತು ತಮ್ಮ ಬುದ್ಧಿವಂತಿಕೆಯ ಮಾತುಕತೆಯಿಂದ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ತಾರೆ. ಇವರ ವಿರೋಧಿಗಳು ಸಹ ಏನು ಮಾಡ್ತಾರೆ, ಇವರೇನಾದ್ರು ಹೇಳಿದ್ರೆ ಎಸ್ ಅಂತ ಹೋಗ್ಬಿಡ್ತಾರೆ, ವಾದನೆ ಮಾಡೋಕ್ಕೆ ಹೋಗಲ್ಲ. ಆ ರೀತಿ ಇವರ ಮಾತು ಇವತ್ತು ಇರುತ್ತೆ. ಇನ್ನು ಅನಿರೀಕ್ಷಿತ ಧನಲಾಭ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ನಿಮಗೆ ಇಷ್ಟವಾದಂತಹ ಒಡವೆ ವಸ್ತ್ರಗಳನ್ನು ಕೊಡ್ತೀರಿ. ಹೆಂಗಸರು ಅಷ್ಟೇ, ಗಂಡಸರು ಅಷ್ಟೇ ಇರಲಿ, ಈ ಲಿಂಗಭೇದ ಇಲ್ಲ. ನಿಮಗಿಷ್ಟವಾದಂಥ ಒಡವೆ ವಸ್ತ್ರ ತಗೋತೀರಿ. ಎಲ್ಲರಿಗೂ ಇಷ್ಟವಾಗುವಂತೆ ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ. ಅದೊಂದು ಮುಖ್ಯವಾದಂತಹ ವಿಚಾರ. ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂತಹ ಒಂದು ಕಾರ್ಯಕ್ಕೆ ಕೈ ಹಾಕ್ತೀರಿ. ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳು, ಅವರು ಎಷ್ಟೇ ಓದಿದ್ರೂ ಅವರ ಮನಸ್ಸಿಗೆ ತೃಪ್ತಿ ಇರಲ್ಲ. ತಮ್ಮ ಜ್ಞಾನವನ್ನು ಹೆಚ್ಚಿಸ್ಕೋತಾರೆ. ಒಂದು ಸಲ ನಿರ್ಧಾರ ಮಾಡಿದ ಮೇಲೆ ನಿಮ್ಮ ನಿರ್ಧಾರವನ್ನು ಬದಲಾಯಿಸಲ್ಲ. ಈ ಕಾರಣದಿಂದ ಕುಟುಂಬದ ಎಲ್ಲರ ಪ್ರೀತಿ ವಿಶ್ವಾಸ, ಅದಕ್ಕಿಂತಲೂ ಹೆಚ್ಚಾಗಿ ಅವರ ನಂಬಿಕೆಯನ್ನು ಉಳಿಸ್ಕೋತೀರಿ. ಕುಟುಂಬ ವರ್ಗ ಮಾತ್ರ ಅಲ್ಲ, ಉದ್ಯೋಗದಲ್ಲಿಯೂ ಸಹ ಪ್ರತಿಯೊಬ್ಬರೂ ನಿಮ್ಮನ್ನು ನಂಬುತ್ತಾರೆ. ಅಂತಹ ನಂಬಿಕೆಸ್ಥ ವ್ಯಕ್ತಿಯಾಗಿ ಬಾಳ್ತೀರಿ. ಇನ್ನು ಸಮಾಜದಲ್ಲಿ ಮುಖ್ಯವಾಗಿ ನೆರೆಹೊರೆಯ ಜನರ ಜೊತೆ ತುಂಬ ಪ್ರೀತಿ ವಿಶ್ವಾಸದಿಂದ ಇರೋ ಕಾರಣ ವಿಶೇಷ ಗೌರವ ಸಹ ಸಿಗುತ್ತೆ. ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಸ್ಫೂರ್ತಿ ಯಾರಪ್ಪ ಅಂದರೆ ನಿಮ್ಮ ತಾಯಿಯವರು. ಅವರಲ್ಲಿ ಇದ್ದ ಒಂದು ಧೈರ್ಯದ ಗುಣ ಏನು ಮಾಡುತ್ತೆ, ನಿಮ್ಮನ್ನು ಒಂದು ಕಷ್ಟಕರವಾದಂಥ ಕೆಲಸ ಕಾರ್ಯಗಳನ್ನು ಸಹ ಮಾಡುವಂತೆ ಪ್ರೇರೇಪಿಸುತ್ತೆ. ಅವರೇ ತುಂಬ ದೊಡ್ಡ ಸ್ಫೂರ್ತಿಯಾಗ್ತಾರೆ. ಇವತ್ತು ನಿಮಗೆ ಹಣಕಾಸಿನ ತೊಂದರೆ ಇಲ್ಲ, ಕೋಪ ಕಮ್ಮಿ ಮಾಡ್ಕೊಳ್ಳಿ ಸ್ವಲ್ಪ. ವಿದ್ಯಾರ್ಥಿಗಳು ಖಂಡಿತ ಹೆಚ್ಚಿನದನ್ನು ನಿರೀಕ್ಷಿಸಬಹುದು. ಅವರಿಗೆ ಇಷ್ಟವಾದ ರೀತಿಯಲ್ಲಿ ಬಾಳೋದಕ್ಕೆ ಸಾಧ್ಯವಾಗುತ್ತೆ. ಮಕರ ರಾಶಿಯವರಿಗೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕೊರತೆ ಇರಲ್ಲ. ಅವರಿಗೆ ಅವರ ನಿರೀಕ್ಷೆಯಂತೆ ಇವತ್ತು ಅವರು ಹಣ ಸಂಪಾದನೆ ಮಾಡ್ತಾರೆ. ಆದರೆ ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳು ಎದುರಾಗುತ್ತೆ. ಇವರು ಅಂದ್ಕೊಂಡಿರ್ತಾರೆ ಎಷ್ಟೋ ಒಂದು ಈ ಖರ್ಚು ಬರ್ಬೋದು ಅಂತ, ಅದನ್ನು ಮೀರಿದ ಖರ್ಚು ವೆಚ್ಚ ಇರುತ್ತೆ. ಈ ಕಾರಣದಿಂದ ಎಷ್ಟೇ ಹಣ ಇದ್ದರೂ, ಎಷ್ಟೇ ಆದಾಯ ಇದ್ದರೂ ಹಣದ ಕೊರತೆ ಇವರನ್ನು ಕಾಡುತ್ತೆ. ಈ ಕಾರಣದಿಂದ ಖರ್ಚಿನ ಮೇಲೆ ನಿಯಂತ್ರಣವನ್ನು ಸಾಧಿಸೋದು ತುಂಬ ಮುಖ್ಯ. ಇನ್ನು ಸುಮಾರು ಒಂದು 75 ವರ್ಷ ದಾಟಿದವರು, ವಯೋವೃದ್ಧರು, ಕುಟುಂಬದ ಹಿರಿಯರು ವಿಶೇಷ ವ್ಯಕ್ತಿಯೊಬ್ಬರನ್ನು ಭೇಟಿಯಾಗ್ತಾರೆ. ಆದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡು ಬರುತ್ತೆ. ಏನೋ ಪ್ರಾಬ್ಲಮ್ ಆಗಲ್ಲ, ಅದು ಬೇರೆ ಸಮಸ್ಯೆ ಉಂಟಾಗಲ್ಲ, ಒಟ್ಟಿನಲ್ಲಿ ಆರೋಗ್ಯದಲ್ಲಿ ಏರಿಳಿತ ಕಂಡು ಬರುತ್ತೆ. ನಿಮಗೆ ಗೊತ್ತಿಲ್ಲದೆ ಏನು ಮಾಡ್ತೀರಿ, ನೀವು ಮಾತನಾಡ್ತೀರಿ. ಆ ಮಾತು ತಪ್ಪು ಸಂದೇಶವನ್ನು ರವಾನಿಸುತ್ತೆ. ಇದರಿಂದ ನಿಮ್ಮ ಆತ್ಮೀಯರೊಬ್ಬರು ನಿಮ್ಮ ಜೊತೆ ವಾದ ವಿವಾದದಲ್ಲಿ, ಅಂದರೆ ಕಲಹದಲ್ಲಿ ಭಾಗಿಯಾಗ್ತಾರೆ. ಆದ್ದರಿಂದ ಮಾತಿನ ಮೇಲೆ ಸ್ವಲ್ಪ
ಹತೋಟಿಯನ್ನು ಸಾಧಿಸೋದು ತುಂಬ ಒಳ್ಳೆಯದು. ಆರೋಗ್ಯದ ಬಗ್ಗೆ ಏನು ಚಿಂತೆ ಬೇಡ, ಸಣ್ಣ ಪುಟ್ಟ ವಿಚಾರ ಅಷ್ಟೇ, ಇನ್ನೇನಿಲ್ಲ. ಅದು ನೀವೆಷ್ಟೇ ಬುದ್ಧಿವಂತರಾದರೂ ಸಮಯಕ್ಕೆ ತಕ್ಕಂತೆ ಆ ಬುದ್ಧಿಯನ್ನು ಉಪಯೋಗಿಸುವುದಕ್ಕೆ ವಿಫಲರಾಗ್ತೀರಿ. ನಿಮಗೆಷ್ಟೇ ಅಡ್ಡಿ ಆತಂಕ ಬಂದರೂ ಕೂಡ ನಿಮ್ಮ ಆತ್ಮೀಯರಿಗೆ ಸಹಾಯ ಮಾಡ್ತೀರಿ. ಕೇವಲ ಅವರ ಕೆಲಸ ಕಾರ್ಯ ಮಾಡಿಕೊಡೋದಲ್ಲ, ಹಣದ ಸಹಾಯವನ್ನು ಮಾಡ್ತೀರಿ. ಇದರಿಂದ ಕುಟುಂಬ ಮತ್ತು ಸಮಾಜದಲ್ಲಿ ವಿಶೇಷವಾದಂತಹ ಸ್ಥಾನಮಾನ ಇರುತ್ತೆ. ಆರೋಗ್ಯದಲ್ಲಿ ತೊಂದರೆ ಇಲ್ಲ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ. ಕುಂಭರಾಶಿಯವರು ಇವತ್ತು ತಮ್ಮ ಮನಸ್ಸಿನಲ್ಲಿ ಇರೋ ವಿಚಾರಗಳನ್ನು ಅಥವಾ ತಮ್ಮ ಯೋಜನೆಗಳನ್ನು ಪ್ರತಿಯೊಬ್ಬರಲ್ಲಿಯೂ ಹಂಚಿಕೊಳ್ತಾರೆ. ಅದು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಅಂತೂ ಸ್ವತಂತ್ರವಾಗಿ ಇವರೊಬ್ಬರೇ ಯಾವುದೇ ನಿರ್ಧಾರವನ್ನು ತಗೊಂಬಲ್ಲ. ಅದು ಸರಳವಾದ ವಿಚಾರ ಆದ್ರೂ ಅಷ್ಟೇ ಎಲ್ಲರೊಂದಿಗೆ ಚರ್ಚಿಸ್ತಾರೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸ ಇವರಿಗೆ ಸಿಗುತ್ತೆ. ಇವರ ಒಂದು ಸ್ನೇಹಮಯ ಈ ಮನಸ್ಥಿತಿಗೆ ಆ ನಂತರ ಸ್ವಲ್ಪ ಯೋಚನೆ ಮಾಡ್ತಾರೆ, ಆತರ ಪಡಲ್ಲ. ನಿಧಾನಗತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ. ಆದರೆ ನಿಧಾನವಾದರೂ ಯಶಸ್ಸನ್ನು ಖಂಡಿತ ಗಳಿಸ್ತಾರೆ. ಇವತ್ತು ಕುಂಭರಾಶಿಯವರಿಗೆ ಒಳ್ಳೆಯ ದಿನ. ಅವರಿಗೆ ಯಾವುದೋ ಒಬ್ಬ ವ್ಯಕ್ತಿಯ ಮಹಾನ್ ವ್ಯಕ್ತಿಯ ಸಹಾಯ ಅಥವಾ ಸಹಕಾರ ಇವತ್ತು ಸಿಗುತ್ತೆ. ಇನ್ನು ನಿಮ್ಮ ತಾಯಿಯವರಿಗೆ ಹಣವನ್ನು ನೀಡ್ತೀರಿ. ಅವರು ಕೇಳ್ತಾರೆ ಯಾವುದೋ ಒಂದು ವಿಚಾರಕ್ಕೆ, ಆದರೆ ಅದನ್ನು ಅವರು ನಿಮ್ಮ ಮುಂದಿನ ಜೀವನಕ್ಕಾಗಿ ಹಾಗೇ ಇಡ್ತಾರೆ. ಅವರು ಖರ್ಚು ಮಾಡೋಕ್ಕೆ ಹೋಗಲ್ಲ. ಅಂದರೆ ನಿಮಗೆ ಇವತ್ತು ಮುಖ್ಯವಾಗಿ ನಿಮ್ಮ ತಾಯಿಯವರ ಒಂದು ಸಹಾಯ ಸಹಕಾರ ಸಿಗುತ್ತೆ. ನಿಮ್ಮ ಮನಸ್ಸಿನಲ್ಲಿರೋ ವಿಚಾರಗಳು ಬೇರೆಯವರಿಗೆ ಸಂತಸವನ್ನು ಉಂಟು ಮಾಡುತ್ತೆ. ಹಾಗೆ ಕಷ್ಟ ಆದರೂ ಕೂಡ ಹಣವನ್ನು ಉಳಿಸ್ಕೋಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತೀರಿ. ಹಾಗೆ ಕನಿಷ್ಠ ಮೊತ್ತದ ಹಣವನ್ನು ಉಳಿಸೋದ್ರಲ್ಲಿ ಯಶಸ್ಸನ್ನು ಸಹ ಕಾಣ್ತೀವಿ. ಬುದ್ಧಿವಂತಿಕೆಯ ಮಾತುಕತೆ ನಿಮ್ಮದಿವತ್ತು. ಯಾರ ಹತ್ರನೂ ಜಗಳ ಕಾಯಲ್ಲ, ಯಾರನ್ನೂ ಬೈಯಲ್ಲ, ಯಾರ ಮೇಲೂ ಪ್ರಭಾವವನ್ನು ಬೀರಲ್ಲ. ನಿಮ್ಮ ಕೆಲಸವನ್ನು ಮಾಡಿಸ್ಕೋತೀರಿ. ಹೇಗೆ? ಬುದ್ಧಿವಂತಿಕೆಯಿಂದ ಮಾಡಿಸ್ಕೋತೀರಿ. ಹಣದ ತೊಂದರೆ ಇಲ್ಲ, ಆರೋಗ್ಯದಲ್ಲಿ ತೊಂದರೆ ಬರಲ್ಲ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ, ಒಳ್ಳೆಯದಾಗುತ್ತೆ. ಮೀನರಾಶಿಯವರು ನಿಮ್ಮ ತಪ್ಪಿಲ್ಲದೆ ಹೋದರೂ ಒಂದು ವಿವಾದದಲ್ಲಿ ಸಿಕ್ಕಾಕೋತೀರಿ. ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವಿಚಾರ. ನಿಮ್ಮ ಆತ್ಮೀಯರ ಈ ಹಣಕಾಸಿನ ವ್ಯವಹಾರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿರ್ತೀರಿ. ಆದ್ದರಿಂದ ನೀವು ಆ ಒಂದು ವ್ಯವಹಾರದಲ್ಲಿ ಸಿಲುಕ್ಕೋತೀರಿ. ಏನಪ್ಪ ಆಗುತ್ತೆ ಅಂದರೆ ಒಂದು ಒಳ್ಳೆಯ ಸಂಧಾನ ಕಾರ್ಯದಿಂದ ಆ ತೊಂದರೆಯಿಂದ ಪಾರಾಗ್ತೀರಿ. ಅದು ಆ ನಂತರ ಮುಖ್ಯವಾಗಿ ಸ್ತ್ರೀಯರಿಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಅದರಲ್ಲೂ ಯಾವುದಪ್ಪ ಅಂದರೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗ್ಬೋದು. ಅದರ ಬಗ್ಗೆ ಎಚ್ಚರಿಕೆ ಇರಲಿ. ಉದ್ಯೋಗದಲ್ಲಿ ಇರೋರು ನಿಮಗೆ ನಿಮ್ಮ ಉನ್ನತ ಅಧಿಕಾರಿಗಳಿಂದ ಹೊಸ ರೀತಿಯ ಅವಕಾಶ ಒಂದು ಸಿಗುತ್ತೆ. ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ಇವತ್ತು ನಿಮಗೆ ಸಿಗೋ ಅವಕಾಶಗಳನ್ನು ಬೇರೆಯವರಿಗೆ ಕೊಡಕ್ಕೆ ಹೋಗಬೇಡಿ, ನೀವೇ ಇಟ್ಕೊಂಡಿರಿ. ಕುಟುಂಬದಲ್ಲಿ ಅಂದರೆ ಈ ದಂಪತಿಗಳ ನಡುವೆ ಸ್ವಲ್ಪ ಬೇಸರದ ಸನ್ನಿವೇಶ ಎದುರಾಗತ್ತೆ. ಅನಾವಶ್ಯಕ ಮನಸ್ತಾಪ ಉಂಟಾಗುತ್ತೆ. ಆದ್ದರಿಂದ ಮಾತಿನ ಮೇಲೆ ಸ್ವಲ್ಪ ಹಿಡಿತಾ ಇರಲಿ. ಆನಂತರ ನಿಮಗೆ ಆಸ್ತಿ ಅಂತಸ್ತಿನ ಬಗ್ಗೆ ಸ್ವಲ್ಪ ಯೋಚನೆ ಉಂಟಾಗುತ್ತೆ. ಹೊಸ ಮನೆ ಕೊಂಡ್ಕೋಬೇಕು ಅಥವಾ ಮನೆ ಮಾಡಬೇಕು, ಯಾವುದೋ ರೀತಿಯ ಒಂದು ಯೋಚನೆಗಳು. ಇದಕ್ಕೆ ಸರಿಯಾದ ರೀತಿಯ ಯೋಜನೆಯನ್ನು ನಿರೂಪಿಸೋದಕ್ಕೆ ಸಫಲರಾಗ್ತೀರಿ. ಹಣದ ಬಗ್ಗೆ ಹೆಚ್ಚಿನ ಆಸೆ ಇರಲ್ಲ. ಬರುವ ಹಣವನ್ನು ಸದ್ವಿನಿಯೋಗ ಮಾಡ್ತೀರಿ. ಆದ್ದರಿಂದ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಒಟ್ಟಾರೆ ಹೇಳಬೇಕು ಅಂದರೆ ಎಷ್ಟು ಸಿಗುತ್ತೋ ಅಷ್ಟಕ್ಕೆ ತೃಪ್ತಿ ಪಡ್ತೀರಿ. ನಿಮ್ಮ ಹತ್ರ ಎಷ್ಟೇ ದುಡ್ಡಿಲ್ಲ ಅಂದರೂ ಬುದ್ಧಿವಂತಿಕೆಯನ್ನು ಹಣವನ್ನು ಉಳಿಸ್ತೀರಿ. ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಉಷ್ಣವಾಯುವಿನ ದೋಷ ನಿಮ್ಮನ್ನು ಕಾಡುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ.
ಹಣದ ತೊಂದರೆ ಇರಲ್ಲ. ವಿದ್ಯಾರ್ಥಿಗಳಿಗೆ ಖಂಡಿತ ಒಳ್ಳೆಯದಿದೆ. ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು.